ಹಲೋ ಫ್ಯಾಮ್, ನಾನು ಇವತ್ತು ಚೆನ್ನೈ ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ಆಲ್ರೆಡಿ ಫ್ಲೈಟ್ ರೀಚ್ ಆಗಿದೆ. ಆ್ಯಕ್ಚುಲಿ 6 o'clockಗೆ ರೀಚ್ ಆಗಬೇಕಿತ್ತು, ಬಟ್ ವೆದರ್ ಕಂಡೀಷನ್ ಚೆನ್ನಾಗಿರಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ 30 minutes ಡಿಲೇ ಆಗಿ ಬಂದಿದೆ. ಸೊ ನಾನು ಇವಾಗ ಆಲ್ರೆಡಿ ಬೋರ್ಡಿಂಗ್ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು. ಸೊ ಒಂದು ಏನಂದರೆ ಚೆನ್ನೈ ಏರ್ಪೋರ್ಟು ಸಿಟಿ ಮಧ್ಯ ಇರೋದ್ರಿಂದ ಒಂದು ಬಿಗ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಗೆ ಟ್ರಾವೆಲ್ ಟೈಮಿಂಗ್ಸ್ ತುಂಬ ಸೇವ್ ಆಗುತ್ತೆ. ಬಿಕಾಸ್ ನಿಮ್ಗೆಲ್ಲರಿಗೂ ಗೊತ್ತಿರೋದೆ, ಬೆಂಗಳೂರು ಏರ್ಪೋರ್ಟಿಂದ ಬೆಂಗಳೂರಿಗೆ ರೀಚ್ ಆಗೋ ಅಷ್ಟರೊಳಗಡೆ ನಮ್ಗೆ ಆಲ್ಮೋಸ್ಟ್ ಅಲ್ಲೇ 2.5 hour ಆಗೋಗುತ್ತೆ. ಸೊ ನೋಡ್ತಿರ್ಬೋದು ನೀವು, ಆಲ್ರೆಡಿ ಫ್ಲೈಟ್ ಟೇಕ್ ಆಫ್ ತೊಗೊಂಡಿದೆ. ಸೊ ದಿಸ್ ಇಸ್ ದ ವ್ಯೂ. ಸೊ ಇದನ್ನು ನೀವು ಏನಾದರೂ ಆಲ್ರೆಡಿ ಬೆಂಗಳೂರು ಏರ್ಪೋರ್ಟ್ ನೋಡಿದ್ರೆ ಸೊ ನಿಮಗೆ ಗೊತ್ತಾಗಿರುತ್ತೆ ಇದು ಎಷ್ಟು ಪುಟ್ಟದಾಗಿದೆ ಕಂಪೇರ್ ಮಾಡಿದ್ರೆ ಅಂತ. ಸೊ ನೋಡ್ತಿರ್ಬೋದು ನಮ್ಮ ಫ್ಲೈಟ್ ಆಲ್ರೆಡಿ ಟೇಕ್ ಆಫ್ ಆಗಿದೆ. ಸೊ ಟೈಮ್ ಬಂದು ಈಗ 6:50 ಆಗಿದೆ. ಸೊ ಯೂಶಲಿ ಹೇಳ್ತಾರೆ ಚೆನ್ನೈ ಇವತ್ತು ತುಂಬಾ ಬ್ಯುಸಿ ಇರುತ್ತೆ ಅಂತ, ಬಟ್ ನನಗೇನು ಹಂಗೆ ಅನಿಸ್ಲಿಲ್ಲ. ಬಿಕಾಸ್ ನಾನು ಹೋದಾಗ ಮಳೆ ಬರ್ತಿತ್ತು. ಸೊ ನನಗೆ ನಾರ್ಮಲ್ ಬೆಂಗಳೂರು ವೆದರ್ ಥರನೇ ಫೀಲ್ ಆಯಿತು. ಸೊ ಯೂಶಲಿ ಚೆನ್ನೈಯಿಂದ ಬೆಂಗಳೂರಿಗೆ 30 minutes ಹಿಡಿಯುತ್ತೆ ಅಷ್ಟೇ ಟ್ರಾವೆಲ್ ಮಾಡೋದಕ್ಕೆ ಟೈಮಿಂಗ್. ಸೊ ನೋಡ್ತಿರ್ಬೋದು ನಾನು ಆಲ್ರೆಡಿ ಬೆಂಗಳೂರು ರೀಚ್ ಆಗಿದ್ದೀನಿ. ಸೊ ನೈಟಲ್ಲಿ 7:30 ಆಗಿತ್ತು ನಾನು ಬೆಂಗಳೂರು ಬರೋಷ್ಟರೊಳಗಡೆ. ಸೊ ಕಂಪ್ಲೀಟಾಗಿ ಲೈಟಿಂಗ್ಸ್ ಇತ್ತು, ತುಂಬಾ ಮನ್ಸಿಗೆ ಖುಷಿ ಕೊಡ್ತು. ಬಿಕಾಸ್ ಸಚ್ ಅ ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ನೈಟಲ್ಲಿ ಟ್ರಾವೆಲ್ ಮಾಡೋದಕ್ಕೆ. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.